ಬೆಂಗಳೂರಲ್ಲಿ ವಿಷಕಾರಿ ತರಕಾರಿ ಸಿಗ್ತಿದೆ ಅನ್ನುವಂಥ ರಿಪೋರ್ಟ್ನ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಯಾಕೆ ಸಿಗ್ತಿದೆ ಅಂತಂದ್ರೆ ಮೂಲದಲ್ಲಿ ಸಮಸ್ಯೆ ಇದೆ ಅಂತ ಆಂಜನೇಯ ರೆಡ್ಡಿ ಅವರು ಹೇಳ್ತಾ ಇರೋದು. ಮೂಲದಲ್ಲಿ ಅಂತಂದ್ರೆ ನೀವು ರೈತರಿಗೆ ಕೊಡ್ತಾ ಇರುವಂಥ ನೀರಲ್ಲೇ ಸಮಸ್ಯೆ ಇದೆ. ನೀವು ಅರೆ ಸಂಸ್ಕರಿಸಿದ ನೀರನ್ನ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರಕ್ಕೆ ಹರಿಸಿ ಅದರಿಂದ ಒಳ್ಳೆ ಬೆಳೆ ಬೆಳಿಬೇಕು ಅಂತಂದ್ರೆ ಹೆಂಗೆ ಸಾಧ್ಯ? ಮೂಲದ ಸಮಸ್ಯೆಯನ್ನು ಸರಿಪಡದ ಹೊರತು ಈ ಸಮಸ್ಯೆ ಸರಿ ಹೋಗಲ್ಲ. ಮಾರ್ಕೆಟ್ಗೆ ಬರುವಂಥ ತರಕಾರಿ ಮೇಡ್ ಇನ್ ಚಿಕ್ಕಬಳ್ಳಾಪುರ ಅಂತ ಸ್ಟಿಕ್ಕರ್ ಹಾಕ್ಕೊಂಡು ಬರಲ್ಲ, ಮೇಡ್ ಇನ್ ಕೋಲಾರ ಅಂತ ಸ್ಟಿಕ್ಕರ್ ಹಾಕ್ಕೊಂಡು ಬರಲ್ಲ. ತರಕಾರಿಯಾಗಿ ಬರುತ್ತೆ. ಅದು ಎಲ್ಲಿ ತರಕಾರಿ ಅಂತ ನನಗೆ ಗೊತ್ತಿಲ್ಲ, ನಾನು ತಿಂತೀನಿ. ಪ್ರಾಬ್ಲಮ್ ಆಗ್ತಾ ಇರೋದು ಸರ್ಕಾರದ ನೀತಿಗಳ ಕಾರಣಕ್ಕಾಗಿ. ರೆಡ್ಡಿ ಅವರೇ, ಹೇಗೆ ಸಮಸ್ಯೆಯನ್ನು ಬಗೆಹರಿಸೋದು? ಹಂಗಿದ್ರೆ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತಾದರೆ ಸರಿಯಾದ ನೀರನ್ನು ಕೊಡಬೇಕು ಸರ್. ಆಬ್ವಿಯಸ್ಲಿ ಈಗ ಸಮಸ್ಯೆ ಪರಿಹಾರ ಆಗಬೇಕು ಅಂದರೆ ಇಷ್ಟೇ, ಒಳ್ಳೆಯ ನೀರು, ಒಳ್ಳೆಯ ಮಣ್ಣಿನಿಂದ ಬೆಳೆದಂಥ ಯಾವುದೇ ತರಕಾರಿ ಸುರಕ್ಷಿತವಾಗಿರ್ತದೆ ಅನ್ನೋದ್ರೆ ಅದು ಏನು, ಇಟ್ಸ್ ಎ ಯೂನಿವರ್ಸಲ್ ಟ್ರೂತ್. ಬಟ್ ಈಗ ಹೆಂಗಾಗ್ತಿದೆ ಅಂತಂದ್ರೆ ಈ ರಿಪೋರ್ಟ್ ಬಂದ ನಂತರ ರಾಸಾಯನಿಕದಿಂದಾಗಿ ಪ್ರಾಬ್ಲಮ್ ಆಗ್ತಿದೆ. ಅಲ್ಲ, ಅದನ್ನು ತೊಳೆದು ತಿಂದರೆ ಸರಿ ಹೋಗುತ್ತೆ. ಈ ರೀತಿ ತಿಪ್ಪೆ ಸಾರಿಸೋ ಕೆಲಸಗಳಾಗ್ತಿದೆ. ಈಗ ನೋಡಿ, ತೊಳೆದು ತಿನ್ನೋದ್ರಿಂದ ಅಂದರೆ ಯಾವುದಾದ್ರೂ ಈ ಪೆಸ್ಟಿಸೈಡೋ ಫಂಗಿಸೈಡೋ ನಾವು ರೆಸಿಡ್ಯೂ ಅಂತ ಏನು ಮೇಲೆ ಒಂದು ಕವರ್ ಆಗುತ್ತೆ, ಯಾವುದೇ ಒಂದು ಪೆಸ್ಟ್ ಬರದೆ ಅಥವಾ ಫಂಗಸ್ ಬರದೆ, ಅದನ್ನು ಚೆನ್ನಾಗಿ ತೊಳ್ಕೊಂಡು ತಿಂದರೆ ಒಂದು ವೇಳೆ ಒಂದು ಹಂತದವರೆಗೂ ಅದು ಆಗ್ಬೋದು. ಆದರೆ ಇಲ್ಲಿ ಪ್ರಾಬ್ಲಮ್ ಇರೋದು ಇದು ಗಿಡ ತನ್ನ ನೈಸರ್ಗಿಕವಾಗಿ ತನ್ನ ಬೇರುಗಳಿಂದ ಅದರಲ್ಲಿ ಇರ್ತಕ್ಕಂಥ ಈಗ ಬೇರೆ ಏನು ಮಾಡುತ್ತೆ, ಎಲ್ಲ ಪೋಷಕಾಂಶಗಳನ್ನು ಹೀರ್ಕೊಂಡು ಪ್ಲಾಂಟಿಗೆ ಕೊಡ್ತಾ ಇರೋದು, ಅದು ಅದರದ್ದೇ ಕೆಲಸ. ಅಲ್ಲಿ ಪೋಷಕಾಂಶಗಳ ಜೊತೆಗೆ ಅಪಾಯಕಾರಿ ಅಂಶಗಳಿದ್ದಾಗ, ಈಗ ಫಾರ್ ಎಕ್ಸಾಂಪಲ್ ನೀವು ನೋಡಿರಿ, ರಿಪೋರ್ಟಲ್ಲಿ ನೈಟ್ರೇಟ್ಸ್ ಅನ್ನುವಂಥದ್ದು ಒಂದಿದೆ. ನೈಟ್ರೇಟ್ಸು ಒಂದು ಲಿಮಿಟೆಡ್ವರೆಗೂ ಪ್ಲಾಂಟಿಗೆ ಬೇಕು, ಆದರೆ ಅದು ಎಕ್ಸೆಸ್ ಆದಾಗ ಅದು ಕಾರ್ಸಿಯೋಜೆನಿಕ್ಕು, 100% ಅದರಿಂದ ಕ್ಯಾನ್ಸರ್ ಬರುತ್ತೆ ಅಂತ ಹೇಳ್ತಾರೆ. ಆದರೆ ನಾನು ಇಲ್ಲಿ ಹೇಳಲಿಕ್ಕೆ ಹೊರಟಿರೋದು, ಇವತ್ತು ಕೋಲಾರ ಅಥವಾ ಚಿಕ್ಕಬಳ್ಳಾಪುರ ಅಥವಾ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಎಲ್ಲ ಕಲುಷಿತ ನೀರೇ ಹರಿದು ಬಿಟ್ಟಿದೆ, ಎಲ್ಲ ಕಡೆನೂ ನೀರು ಕಲುಷಿತ ಆಗೋಗಿದೆ, ಅಥವಾ ಅದರಿಂದ ಬೆಳೆದೆಲ್ಲ ತರಕಾರಿ ಕಲುಷಿತ ಆಗಿದೆ ಅಂತ ಜನರಲೈಸ್ ಮಾಡೋದಲ್ಲ. ಅನೇಕ ಕಡೆ ಪರಿಶುದ್ಧವಾದಂಥ ಮಳೆ ನೀರಿನಿಂದ ತುಂಬಿರ್ತಕ್ಕಂಥ ಕೆರೆಗಳ ಅಕ್ಕಪಕ್ಕದಲ್ಲೂ ಇವತ್ತು ಸುರಕ್ಷಿತವಾದಂಥ ತರಕಾರಿಗಳನ್ನು ನಮ್ಮವ್ರು ಬೆಳೀತಾ ಇದ್ದಾರೆ. ಆದರೆ ಇದು ಎಲ್ಲೆಲ್ಲಿ ಹೋಗಿದೆಯೋ ಅಲ್ಲಿ ಅಪಾಯಕಾರಿ ಸ್ಥಿತಿ ಆಗಿದೆ ಅಂತೇಳಿ ಅಲ್ಲಿನ ರೈತರು ಅಲವತ್ಕೊಳ್ತಾ ಇದ್ದಾರೆ. ನನಗೆ ಬೋರಲ್ಲಿ ನೀರು ರೀಚಾರ್ಜ್ ಆಯಿತು, ನೀರು ಇರಲಿಲ್ಲ, ಆದರೆ ಆ ನೀರನ್ನು ಅದರ ಬಣ್ಣ ಮತ್ತು ವಾಸನೆ ನೋಡಿ ಆ ನೀರನ್ನು ನಾನು ತೋಟಕ್ಕೆ ಬಿಡೋಕ್ಕೂ ಆಗದೆ ನಾನು ಸೀಲ್ ಮಾಡಿದ್ದೀನಿ ಅಂತ ಹೇಳಿರ್ತಂಥ ರೈತರಿದ್ದಾರೆ. ಇನ್ನು ಕೆಲವರು ರೈತರಿಗೆ ಆ ಕಬ್ಬಿಣದ ಕೇಸಿಂಗ್ ಪೈಪ್ ಇರುತ್ತಲ್ಲ, ಅದು ತೂತುಗಳು ಬಿದ್ದೋಗ್ತಾ ಇದೆ, ಎಲ್ಲಿವರೆಗೂ ನೀರು ಇದೆಯೋ ಅಲ್ಲಿವರೆಗೂ ತೂತುಗಳು ಬಿದ್ದೋಗ್ತಾ ಇದೆ ಅನ್ನುವಂಥ, ಅಂದರೆ ರಾಸಾಯನಿಕ ಪ್ರಮಾಣ ಆಗಿದೆ, ಇದು ಕೇಸಿಂಗ್ ಹಾಕಿರ್ತಾರೆ, ಅದೂ ಸಹ ಡ್ಯಾಮೇಜ್ ಆಗ್ತಾ ಇದೆ ಅಂತ ಹೇಳುವಂಥದ್ದು ಆಗಿದೆ. ಸೊ ಇಲ್ಲಿ ಪ್ರತಿ ಕೆರೆಯಲ್ಲೂ ಒಂದು ಬೋರ್ಡ್ ಹಾಕಿದ್ದಾರೆ ಸರ್, ಮೈನರ್ ಇರಿಗೇಷನ್. ಯಾವ್ಯಾವ ಕೆರೆಗೆ ನೀರು ಬಿಡ್ತಾ ಇದ್ದೀವಿ ಆ ಕೆರೆ ಹತ್ರ ಒಂದು ಬೋರ್ಡ್, ಏನಂತಂದರೆ ಆ ಬೋರ್ಡನ್ನು ಬೇಕಾದ್ರೆ ನೀವು ಡಿಸ್ಪ್ಲೇ ಮಾಡ್ಬೋದು, ನಾನು ನಿಮಗೆ ವಾಟ್ಸಪ್ಪಲ್ಲಿ ಕಳಿಸ್ತೀನಿ. ಈ ಕೆರೆಯ ನೀರು ನಾವು ಬೆಂಗಳೂರಿನ ತ್ಯಾಜ್ಯ ನೀರನ್ನು 2 ಹಂತಗಳಲ್ಲಿ ಮಾಡ್ತಿದ್ದೀವಿ, ಇದು ಕುಡಿಲಿಕ್ಕೂ ಅಥವಾ ಕೃಷಿಗೂ ಯೋಗ್ಯವಲ್ಲ, ನೀವು ಇದನ್ನು ಏನಾದರೂ ಅತಿಕ್ರಮವಾಗಿ ಬಳಸಿದ್ರೆ ನಿಮ್ಮ ಮೇಲೆ ಕಾನೂನು ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಸೇಫರ್ ಸೈಡ್ಗೆ, ಅಂದರೆ ಅವ್ರನ್ನ ನಾಳೆ ನಾವು ಕೋರ್ಟಲ್ಲಿ ಹೋಗಿದ್ದೀವಲ್ಲ ಇದ್ರ ಬಗ್ಗೆ ಆಂಟಿಸಿಪೇಟರಿ ಆದರೆ ಆ ಕೆರೆ ಪಕ್ಕದಲ್ಲಿ ಇರ್ತಕ್ಕಂಥ ನೀರು, ಆ ಕೆರೆಯಲ್ಲಿರ್ತಕ್ಕಂಥ ಕೊಳವೆ ಬಾವಿ ಅಥವಾ ಅದರ ಇದರಲ್ಲಿರ್ತಕ್ಕಂಥ ಕೊಳವೆ ಬಾವಿಯಲ್ಲಿ ಅದೇ ನೀರು ಬಂದಾಗ ನಮ್ಮ ರೈತರು ಅಲ್ಲೇ ಹೋಗಿ ಕೆಲಸ ಮಾಡ್ತಿರ್ತಾರೆ, ಕೃಷಿ ಕಾರ್ಮಿಕರು, ಕೂಲಿ ಕಾರ್ಮಿಕರು ಅಲ್ಲೇ ಕೆಲಸ ಮಾಡ್ತಾರೆ, ಅದನ್ನೇ ಕುಡಿತಾರೆ ಮತ್ತು ಅದೇ ನೀರು ಇದಕ್ಕೂ ಕೃಷಿಗೂ ಬಳಸ್ತಾರೆ, ತರಕಾರಿಗೂ ಬೆಳೀತಾರೆ. ಯಾಕೆಂದರೆ ಅದು ಬಿಟ್ಟರೆ ನಮಗೆ ಬೇರೆ ಉದ್ಯೋಗ ಗೊತ್ತಿಲ್ಲ. ಹಾಗಾಗಿ ಆಮೇಲೆ ಬೇರೆ ಬೇರೆ ಬೆಳೆಗಳಿಗೂ, ಅಂದರೆ ಮರದಲ್ಲಿ ಬೆಳೆಯುವಂಥ ಬೆಳೆಗಳಿಗೂ ಈ ರೀತಿ ಮಣ್ಣಿನಲ್ಲಿ ಬೆಳೆಯುವಂಥ ಗಡ್ಡೆ, ಗೆಣಸು, ಸೊಪ್ಪು, ತರಕಾರಿಗಳಿದಾವಲ್ಲ, ಇವಕ್ಕೂ ಭಾಳ ವ್ಯತ್ಯಾಸ ಇದೆ. ಇವು ಶಾರ್ಟ್ ಟರ್ಮ್ ಅಲ್ಲ, ನೀರನ್ನು ಹೀರ್ಕೊಂಡು ಬೆಳೆಯುವಂಥವು. ಹಾಗಾಗಿನೇ ಆಮೇಲೆ ಇನ್ನೊಂದು ಎರಡನೇ ವಿಚಾರ ಇದರಲ್ಲಿ ರಿಪೋರ್ಟಲ್ಲಿ ಇರ್ತಕ್ಕಂಥದ್ದು, ಕೆಲವು ಅಪಾಯಕಾರಿ ಕೀಟನಾಶಕಗಳು ಪತ್ತೆಯಾಗಿದ್ದಾವೆ ಅನ್ನುವಂಥದ್ದು ಇದೆ. ಆದರೆ ಕೀಟನಾಶಕಗಳು ಪತ್ತೆಯಾಗಿದ್ದಾವೆ ಅಂದರೆ ಯಾವ ಮಾನದಂಡಗಳ ಪ್ರಕಾರ ಎಷ್ಟು ಪರ್ಸೆಂಟೇಜ್ ಇರಬೇಕೋ ಅದಕ್ಕಿಂತಲೂ ಹೆಚ್ಚು ಪರ್ಸೆಂಟೇಜನ್ನು ಕೊಡುವಂಥ, ಬಯೋಕೆಮಿಕಲ್ಸನ್ನು ಕೊಡುವಂಥ ಅನೇಕ ಮಾಲ್ ಪ್ರಾಕ್ಟೀಸ್ ಮಾಡುವಂಥವನ್ನು ಇವತ್ತು ಮಾರಾಟ ಮಾಡ್ತಿದ್ದಾರೆ. ಇವತ್ತು ಇಲಾಖೆಗಳು ಅಂಥವುಗಳ ಮೇಲೆ ಬ್ಯಾನ್ ಇದ್ರು ನೋಡಿ, ಬೇರೆ ಬೇರೆ ದೇಶಗಳಲ್ಲಿ ಅನೇಕ ಇದು ಸುರಕ್ಷಿತವಲ್ಲ ಅಂತೇಳಿ ಬ್ಯಾನ್ ಮಾಡಿರೋದು. ಇಷ್ಟೇ, ರೈತನಿಗೆ ಮೋಸ ಮಾಡದಷ್ಟು ನಿಮಗೆ ನೀವೇ ಮೋಸ ಮಾಡಿಕೊಳ್ತೀರಿ, ನೀವು ವಿಷ ತಿಂತೀರಿ ಅಂತ. ಬೆಂಗಳೂರಿನಲ್ಲಿ ಯಾರಿದ್ದಾರೆ ನೀತಿ ನಿರೂಪಕರಾಗಲಿ
IASಗಳು ಆಮೇಲೆ ನಮ್ಮ ಸೋ ಕಾಲ್ಡ್ ರಾಜಕಾರಣಿಗಳು ಯಾರಿದ್ದಾರೆ ಇವರೆಲ್ಲ ಅರ್ಥ ಮಾಡ್ಕೋಬೇಕು. ನಾವೇನೋ ಇವತ್ತು ನಮ್ಮ ಹಿತಾಸಕ್ತಿಗಳನ್ನು ಕಾಪಾಡ್ಕೊಳ್ಳೋದಕ್ಕೆ ಏನೋ ಒಂದು ಹಾಕಿ ತಳ್ತಾ ಇದ್ದೀವಿ ಆ ಕಡೆಗೆ, ಅಥವಾ ಹಣ ಮಾಡ್ಕೊಳ್ತಾ ಇದ್ವಿ. ಆದರೆ ಅದು ನಾಳೆ ನಮ್ಮ ಮಕ್ಕಳಿಗೂ ಅದು ವಾಪಸ್ ಬರುತ್ತೆ, ನಮಗೂ ವಾಪಸ್ ಯಾಕೆಂದ್ರೆ ತನ್ನ ಮನೆಯಲ್ಲಿ ಯಾವನಿಗೋ ಕ್ಯಾನ್ಸರ್ ಬಂದಾಗ, ತನ್ನ ಮನೆಯಲ್ಲಿ ಯಾರಿಗೋ ಕಿಡ್ನಿ ಫೇಲ್ ಆದಾಗ ಅವಾಗ ಆ ನೋವು ಗೊತ್ತಾಗತ್ತೆ. ಅದನ್ನ ಎಚ್ಚರಿಕೆ ಇರಲಿ ಅಂತ ಹೇಳ್ತೇವೆ. ಎಸ್, ಥ್ಯಾಂಕ್ ಯು ಆಂಜನೇಯ ರೆಡ್ಡಿ ಅವರೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಒಂದಂತೂ ಸ್ಪಷ್ಟ, ನಾವು ಹೆದರಿಸೋದಕ್ಕೆ ಈ ಕಾರ್ಯಕ್ರಮ ಮಾಡಿರೋದಲ್ಲ. ಮೂಲದಲ್ಲಿ ಪ್ರಾಬ್ಲಮ್ ಇದೆ, ಮೂಲದಲ್ಲಿ ಸಮಸ್ಯೆ ಇದೆ, ಎಚ್ಚೆತ್ತುಕೊಳ್ಳಿ ಅನ್ನೋ ಕಾರಣಕ್ಕಾಗಿ ಈ ಕಾರ್ಯಕ್ರಮವನ್ನು ಮಾಡಿದ್ದು. ಸರ್ಕಾರ ಎಚ್ಚೆತ್ತುಕೊಳ್ಳಬೇಕಾದಂಥ ಅಗತ್ಯ ಇದೆ. ಯಾಕಂತಂದ್ರೆ ರೈತನಿಗೆ ನೀವು ಮೋಸ ಮಾಡಿದರೆ ನಿಮಗೆ ಪ್ರಕೃತಿ ಮೋಸ ಮಾಡುತ್ತೆ. ಇದರಲ್ಲಿ ಗೊತ್ತಾಗ್ತಾ ಇರುವಂಥ ಪಾಠ ಇದು ಇವತ್ತಿನ ಟ್ರೆಂಡಿಂಗ್ ಎಟ್ 10. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.